ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆಯುತ್ತಿರುವ ರಾಜ್ಯ ಹೆದ್ದಾರಿ ಕಾಮಗಾರಿ ತೀವ್ರ ವಿವಾದಕ್ಕೆ ಕಾರಣವಾಗಿದ್ದು, ಹಳೆ ಡಿವೈಡರ್ ತೆರವುಗೊಳಿಸದೆ ಅದರ ಮೇಲೆಯೇ ಹೊಸ ಡಿವೈಡರ್ ನಿರ್ಮಿಸುತ್ತಿರುವ ಅವೈಜ್ಞಾನಿಕ ಕೆಲಸವನ್ನ ಕಂಡು ಸಾಮಾಜಿಕ ಕಾರ್ಯಕರ್ತ ಶಿವರಾಜ್ ಜಾನಕಲ್ ತೀವ್ರವಾಗಿ ಗುಡುಗಿದ್ದಾರೆ. ಕಾಮಗಾರಿ ಸ್ಥಳವನ್ನ ಪರಿಶೀಲಿಸಿ ಮಾತನಾಡಿದ ಅವರು, ಕೇವಲ ಡಿವೈಡರ್ ಬದಲಾಯಿಸುವ ಬದಲು ರಸ್ತೆ ಅಗಲೀಕರಣ ಮತ್ತು ಸರ್ವಿಸ್ ರಸ್ತೆಗಳ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿದ್ದು, ಇಂತಹ ಕಳಪೆ ಕಾಮಗಾರಿಗಳಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾನ್ವಿ ಹಿಂದುಳಿದ ಪ್ರದೇಶವಾಗಿ ಉಳಿಯಲು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿರುವ ಅವರು, ಮೂಲ ಸೌಲಭ್ಯಗಳ ವಿಚಾರದಲ್ಲಿ ಸಾರ್ವಜನಿಕರು ಪ್ರಜ್ಞಾವಂತರಾಗಿ ಪ್ರಶ್ನಿಸದಿದ್ದರೆ ಮುಂದಿನ ದಿನಗಳಲ್ಲಿ ಮಾನ್ವಿ ಇನ್ನಷ್ಟು ಹಿಂದುಳಿಯಲಿದೆ ಎಂದು ಎಚ್ಚರಿಸಿದ್ದಾರೆ. ಜಾನೇಕಲ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು. ಮಾನ್ವಿ ನಗರದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ. ಮಾನ್ವಿ ನಗರದ ಬಗ್ಗೆ ನಮಗೆ ಕಳಕಳಿ ಇದೆ. ಇವತ್ತು ಸುಮಾರು 1,700 ಕೋಟಿ ಅನುದಾನದ ಅಡಿಯಲ್ಲಿ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿತ್ತು. ಇದ್ರ ಬಗ್ಗೆ ನಾವು ಯಾವತ್ತೂ ಕೂಡ ನಾವು ಚಿಟಿ ಅಂತ ಮಾತಾಡಿಲ್ಲ. ನಮಗೂ ನೋವು ಏನಾಗಿದೆ ಅಂದರೆ, ಮಾನ್ವಿ ಪಟ್ಟಣದಲ್ಲಿ ಇರತಕ್ಕಂಥ ಕಾಮಗಾರಿ ಇವತ್ತು ರಾಯಚೂರಿನಿಂದ 7 ಮೈಲ್ ಕ್ರಾಸ್ಲಿಂದ ಮಾನ್ವಿ ತಂದುಬಿಟ್ಟು APMCಲಿಂದ ಸಿಂಧನೂರು ತನಕ ಕಾಮಗಾರಿ ಮುಗಿಸಿ ಈ ಕಾಮಗಾರಿಯ ಕೊನೆ ಹಂತದಲ್ಲಿ ಇದನ್ನು ಮಾಡ್ತಾರಂತಂದ್ರೆ ನೋಡ್ರಿ, ಇವತ್ತು ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ಮಾಧ್ಯಮ ಸ್ನೇಹಿತರೆ, ನೀವು ಸಹ ನೋಡ್ರಿ, ಮಾನ್ವಿ ನಗರದವರು ನೋಡ್ರಿ, ಯಾರೊಬ್ಬರು ಕೂಡ ಮಾತಾಡ್ತಾ ಇಲ್ಲ ಈ ಮಾನ್ವಿ ನಗರದ ಬಗ್ಗೆ. ಯಾಕಂದರೆ ಹಳೆಯ ಡ್ರೈವರ್ ಮೇಲೆ ಹಳೆ ಕಾಮಗಾರಿ ಮೇಲೆ ಗೋಡೆ ಕಟ್ಟಿ ಇವತ್ತು ಯಾವುದೇ ಒಂದು ರಾಡ್ ಸಹ ಇಟ್ಟಿಲ್ಲ. ಇಲ್ಲಿ ಯಾವುದೋ ಒಂದು ರಾಡ್ ಇಲ್ಲ, ಅದ್ರ ಮೇಲೆ ಇವತ್ತು ಹಾಕ್ತಾರೆ. ನಾನು ಇದು ಪ್ರಾರಂಭದಲ್ಲಿ ನಾನು ಅಬ್ಜೆಕ್ಷನ್ ಮಾಡಿದ್ದೆ. ಇವತ್ತು ನಾನು ಪ್ರಾರಂಭದಿನೇ ಮಾಡಿದೆ. ಇವತ್ತು ಯಾಕೆ ಮಾಡಿದ್ನಿ ಅಂತ ನೋಡಿ ಸರ್, ಹಳೆ ಡ್ರೈವರ್ ಮೇಲೆ ಇವತ್ತು ಕಾಮಗಾರಿ ಪ್ರಾರಂಭ ಆಗ್ಯದ. ಇದು ಮಾನ್ವಿ ನಗರದ್ದು. ಇದು ಒಂದು ರಾಡ್ ಇಲ್ಲ, ಗಟ್ಟಿಲ್ಲ. ಇದು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಅಂದರೆ ಇದು ಹೋಗಿಬಿಡ್ತದೆ ಮುಂದಿನ ದಿನಗಳಲ್ಲಿ. ಇದು ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತು ಮಾನ್ವಿ ನಗರದಲ್ಲಿ ಯಾರೋ ನಮ್ಮ ನಾಯಕರು ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಗಿಡಗಳು ತೆಗಿಬಾರ್ದು. ನಮಗೂ ಗಿಡದ ಮೇಲೆ ಸಂತೋಷ ಇದೆ. ಕಾಮಗಾರಿ ಆಗಬೇಕಂದ್ರೆ ಒಂದು ನೀಟಾಗಿ ಹಳೆಯ ಪೋಲ್ಸ್ಗಳೆಲ್ಲ ತೆಗೆದುಹಾಕಿ ಹೊಸ ಪೋಲ್ಸ್ ನೆಡಬೇಕು. ಹಳೆ ಡ್ರೈವರ್ ಮೇಲೆ ಹಾಕಬಾರ್ದು ಅಂತ ಕಿತ್ತೆ ಹಾಕಬೇಕು. ಸಂಪೂರ್ಣ ಹೊಸ ರಸ್ತೆಯನ್ನು ಇದನ್ನು ರೂಪಿಸ್ಬೇಕನ್ನೋಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರಸ್ತೆ ಮಾನ್ವಿಯಲ್ಲಿ ನಡೀತಕ್ಕಂಥದ್ದು ಅಗಲೀಕರಣ ಏನಿದೆ, ಸುಮಾರು ಎಸ್ಟಿಮೇಟ್ ಅದು ಒಂದು 3 ಸಲ ಅಲ್ಲ 4 ಸಲ ಇದು ಚೇಂಜ್ ಆಗಿದೆ. ಕಾನೂನು ಪ್ರಕಾರ ಅಗಲೀಕರಣ ಮಾಡಬೇಕಾಗಿತ್ತು. ಈಗಿನ ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಅಗಲೀಕರಣ ಆಗಬೇಕಾಗಿತ್ತು. ಯಾಕೋ ಏನೋ ಗೊತ್ತಿಲ್ಲ, ಅಲ್ಲಿ ಇಲ್ಲಿ ಹತ್ಯೆ ಮಾಡಿದ್ರು, ಟೂ ಪಾಲಿಸ್ ಮಾಡಿ ಇವತ್ತು ನಮ್ಮ ಮಾನವೀಯ ಜನರಿಗೆ ನಾಮ ಹಾಕಿ ಇವರೆಲ್ಲ ಕೈಬಿಟ್ಟು ಹೋಗ್ತಾರನ್ನಂಥ ಮಾತುಗಳು ಈ ಸಂದರ್ಭ ಹೇಳ್ತೀನಿ. ಮಾನವೀಯ ಜನರಲ್ಲಿ ನಾನು ಒಂದೇ ಕಳಕಳಿ, ಇದು ಯಾರ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ಯಾವ ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ಯಾವ ನಾಯಕರ